ಎಲ್ಲರಿಗೂ ನಮಸ್ಕಾರಗಳು. ಕಳೆದ ತರಗತಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನದ 3ನೇ ಪಾಠವನ್ನು ಅಧ್ಯಯನವನ್ನು ಮಾಡ್ತಾ ಇದ್ವಿ. ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳಿ. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು 4 ಕಂದಾಯ ವಿಭಾಗಗಳನ್ನು ನೋಡ್ತೀವಿ. ಸೊ ಅದರಲ್ಲಿ ಮೊದಲನೇ ಕಂದಾಯ ವಿಭಾಗವಾದಂತಹ ಬೆಂಗಳೂರು ಕಂದಾಯ ವಿಭಾಗವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಮೈಸೂರು ಕಂದಾಯ ವಿಭಾಗದ ಕುರಿತಾದಂತಹ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಮೈಸೂರು ಕಂದಾಯ ವಿಭಾಗ, ಇದರಲ್ಲಿ ನಾವು 8 ಜಿಲ್ಲೆಗಳನ್ನು ನೋಡ್ತೀವಿ. ಸೊ ಉಡುಪಿ ಆ್ಯಂಡ್ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ ಅಂತ ಹೇಳಿ. ಸೊ ಈ ಒಂದು ಜಿಲ್ಲೆಗಳ ಒಂದು ಮ್ಯಾಪನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಕರಾವಳಿ ಭಾಗವನ್ನು ನೋಡ್ತೀವಿ. ಸೊ ಕರ್ನಾಟಕದಲ್ಲಿ 320 ಕಿಲೋಮೀಟರ್ಗಳ ಒಂದು ಕರಾವಳಿ ಪ್ರದೇಶವನ್ನು ನೋಡ್ತೀವಿ. ಅದರಲ್ಲಿ 3 ಜಿಲ್ಲೆಗಳು ಬರುತ್ತೆ. ಒಂದು ಉತ್ತರ ಕನ್ನಡ ಜಿಲ್ಲೆ, ನಂತರ ಉಡುಪಿ ಮತ್ತು ದಕ್ಷಿಣ ಕನ್ನಡ ಅಂತ ಹೇಳಿ. ಮೈಸೂರು ವಿಭಾಗದಲ್ಲಿ 2 ಕರಾವಳಿ ಪ್ರದೇಶವನ್ನು ನಾವು ನೋಡ್ಬೋದು. ಒಂದು ಉಡುಪಿ ಇದೆ, ಮತ್ತೊಂದು ದಕ್ಷಿಣ ಕನ್ನಡ ಇದೆ. ಇನ್ನು ಚಿಕ್ಕಮಗಳೂರು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ನಾವು ಇದನ್ನು ಮಲೆನಾಡು ಪ್ರದೇಶ ಅಂತ ಹೇಳ್ಬೋದು. ನಂತರ ಕೊಡಗು ಕೂಡ ಮಲೆನಾಡು ಪ್ರದೇಶ ಆಗಿರುತ್ತೆ. ಇನ್ನು ಹಾಸನ ಬಂದಾಗ ಇದು ಅರೆಮಲೆನಾಡು ಪ್ರದೇಶವಾಗಿರುತ್ತೆ. ನಂತರ ನಮ್ಮ ಕರ್ನಾಟಕ ಮ್ಯಾಪನ್ನು ನೋಡಿದಂಥ ಸಂದರ್ಭದಲ್ಲಿ ಕೊನೆಯ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ನಾವು ಚಾಮರಾಜನಗರವನ್ನು ತೆಗೆದುಕೊಳ್ತೀವಿ. ಸೊ ನಮ್ಮ ನಾಡಿನ ಮತ್ತೊಂದು ಆಡಳಿತ ವಿಭಾಗ ಅಂತ ಹೇಳಿದ್ರೆ ಅದು ಮೈಸೂರು ವಿಭಾಗ ಆಗಿರುತ್ತೆ. ಸೊ ಇದು ಆರಂಭದಲ್ಲಿ ಒಡೆಯರು ಅಂದರೆ ಮೈಸೂರು ಒಡೆಯರ ರಾಜ್ಯದ ರಾಜಧಾನಿ ಆಗಿರುತ್ತೆ. ಆಡಳಿತ ಕೇಂದ್ರ ಬಂದು ಮೈಸೂರು. ಈ ವಿಭಾಗವು ನದಿಗಳಿಗೆ, ಪರ್ವತ ಶ್ರೇಣಿಗಳಿಗೆ, ಅರಣ್ಯಗಳಿಗೆ, ವನ್ಯ ಮೃಗಗಳಿಗೆ, ಕಾಫಿ ತೋಟಗಳಿಗೆ, ಕರಾವಳಿಗೆ, ಬಂದರುಗಳಿಗೆ ಪ್ರಸಿದ್ಧಿಯಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಓಕೆ, ಸೊ ಮೈಸೂರಿನ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ಅಥವಾ ಮೈಸೂರು ಭಾಗದ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಮೈಸೂರಿನ ರಾಜಕೀಯ ಇತಿಹಾಸ ಅನ್ನುವಂಥದ್ದು ಪ್ರಾರಂಭ ಆಗೋದು ಗಂಗರ ಕಾಲದಿಂದ. ಸೊ ಗಂಗರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೈಸೂರು ವಿಭಾಗದಲ್ಲಿ ಕಂಡುಬರುವಂತಹ ತಲಕಾಡು ಅನ್ನುವಂಥ ಪ್ರದೇಶವನ್ನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಅದಾದ ನಂತರದಲ್ಲಿ ಚೋಳರು ಬರ್ತಾರೆ, ಹೊಯ್ಸಳರು ಬರ್ತಾರೆ, ನಂತರ ವಿಜಯನಗರದ ಅರಸರು ಕೂಡ ಬರ್ತಾರೆ. ಸೊ ಇವರಾದ ನಂತರದಲ್ಲಿ ಬರುವಂಥದ್ದು ಮೈಸೂರಿನ ಒಡೆಯರು ಅಂತ ಹೇಳಿ. ಸೊ ಮೈಸೂರು ಅನ್ನುವಂಥದ್ದು ಅನೇಕ ಶತಮಾನಗಳ ಕಾಲ ಮೈಸೂರಿನ ಒಡೆಯರ ಮನೆತನದ ಆಳ್ವಿಕೆಯಲ್ಲಿರುತ್ತೆ. ಅದಾದ ನಂತರದಲ್ಲಿ ಹೈದರಾಲಿ ಮತ್ತು ಅವರ ಮಗನಾದಂತಹ ಟಿಪ್ಪು ಸುಲ್ತಾನರ ಆಡಳಿತಕ್ಕೂ ಕೂಡ ಈ ಮೈಸೂರು ಅನ್ನುವಂಥದ್ದು ಒಳಪಡುತ್ತೆ. ಸೊ ಮೈಸೂರಿನ ಒಂದು ಚಾರಿತ್ರಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಮೈಸೂರನ್ನು ಮಹಿಷನಾಡು ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಪುರಾಣಗಳ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪವನ್ನು ಧರಿಸಿ ರಾಕ್ಷಸನಾಗಿದ್ದಂತಹ ಮಹಿಷಾಸುರನನ್ನು ಸಂಹರಿಸ್ತಾಳೆ. ಮಹಿಷಾಸುರ ಸಂಹರಿಸಿದಂತಹ ಸ್ಥಳವನ್ನೇ ಇವತ್ತಿನ ನಾವು ಮೈಸೂರು ಅಂತ ಹೇಳಿ ಕರೀತಾ ಇದ್ದೀವಿ. ಇನ್ನು ಮೈಸೂರಿನ ಒಡೆಯರ ಪರಂಪರೆ ಆರಂಭ ಆಗುವಂಥದ್ದು ಅಥವಾ ಮೊದಲ ಅರಸರು ಯಾರು ಅಂತ ಹೇಳಿದ್ರೆ ಯದುರಾಯ ಒಡೆಯರು ಅಂತ ಹೇಳಿ. ಸೊ ನಾವಿಲ್ಲಿ ಪಿಕ್ಚರನ್ನು ನೋಡ್ತಾ ಇದ್ದೀವಿ, ಯದುರಾಯ ಒಡೆಯರವರದು. ನಂತರದಲ್ಲಿ ಈ ಒಂದು ಮೈಸೂರು ಅರಸರಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ಒಡೆಯರು ಯಾರು ಅಂತ ಹೇಳಿದ್ರೆ ಚಿಕ್ಕದೇವರಾಜ ಒಡೆಯರ್ ಅಂತ ಹೇಳಿ. ಸೊ ನಾವಿಲ್ಲಿ ಮೈಸೂರು ಅರಸರ ವಂಶಾವಳಿಯ ಒಂದು ಪಿಕ್ಚರನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಸಮಯದಲ್ಲಿ ಸೇನಾಧಿಪತಿ ಆಗಿದ್ದಂತಹ ಹೈದರಾಲಿಯವರು ಮೈಸೂರಿನ ಆಳ್ವಿಕೆಯನ್ನು ಆರಂಭ ಮಾಡ್ತಾರೆ. ನಂತರದಲ್ಲಿ ಅವರ ಮಗನಾದಂತಹ ಟಿಪ್ಪು ಸುಲ್ತಾನ್ 1761ರಿಂದ 1799ರವರೆಗೆ ಮೈಸೂರಿನ ಆಳ್ವಿಕೆಯನ್ನು ಮಾಡ್ತಾರೆ. ಇಲ್ಲಿ 4 ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಹೇಳಿ ಬರುತ್ತೆ. ಅದರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ನಡೆಯುತ್ತೆ ಮತ್ತು ಈ ಒಂದು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣವನ್ನು ಹೊಂದುತ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ನಂತರದಲ್ಲಿ ಟಿಪ್ಪು ಸುಲ್ತಾನಿನ ಒಂದು ಮರಣದ ನಂತರದಲ್ಲಿ ಈ ಆಳ್ವಿಕೆ ಅನ್ನುವಂಥದ್ದು ಮತ್ತೆ ಒಂದು ಒಡೆಯರ ಕೈಗೆ ಸಿಗುತ್ತೆ. ಆದರೆ 1831ರಲ್ಲಿ ಬೂದಿ ಬಸಪ್ಪ ಅಂತ ಹೇಳಿ ಒಬ್ಬರು ವ್ಯಕ್ತಿ ಬರ್ತಾರೆ. ಇವರು ಒಡೆಯರ ವಿರುದ್ಧವಾಗಿ ಒಂದು ಹೋರಾಟವನ್ನು ಮಾಡ್ತಾರೆ. ಸೊ ಹಾಗಾಗಿ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ 1831ರಿಂದ 1881ರವರೆಗೆ ಕಮಿಷನರ್ಗಳ ಆಳ್ವಿಕೆಯನ್ನು ಮೈಸೂರಿನಲ್ಲಿ ಜಾರಿಯನ್ನು ಮಾಡ್ತಾರೆ. 1881ರಲ್ಲಿ ಲಾರ್ಡ್ ರಿಪ್ಪನ್ ಅಂತ ಹೇಳಿ ಒಬ್ಬರು ವೈಸ್ರಾಯ್ ಬರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಇಲ್ಲ, ಮೈಸೂರಿನ ಆಳ್ವಿಕೆ ಅನ್ನುವಂಥದ್ದು ಮೈಸೂರಿನ ಒಡೆಯರಿಗೆ ಸೇರಬೇಕು ಅಂತ ಹೇಳಿ ಒಂದು ಕಾನೂನನ್ನು ಜಾರಿ ಮಾಡ್ತಾರೆ. ಅದಾದ ನಂತರದಲ್ಲಿ ಮತ್ತೆ ಮೈಸೂರಿನ ಆಳ್ವಿಕೆ ಮೈಸೂರಿನ ಒಡೆಯರ ಕೈಗೆ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು.
ಓಕೆ. 20ನೇ ಶತಮಾನದ ಆದಿಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಡಳಿತಕ್ಕೆ ಬರ್ತಾರೆ ಅಂತ ಹೇಳಿ ನೋಡ್ಬೋದು. ಇವರು ಬಹಳಷ್ಟು ಜನಪರ ಒಂದು ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ವಿಶೇಷವಾಗಿ ಶಿಕ್ಷಣ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ನೀರಾವರಿಗೆ ಯಥೇಚ್ಛು ಪ್ರಮಾಣದಲ್ಲಿ ಆದ್ಯತೆಯನ್ನು ಕೊಡ್ತಾರೆ ಅನ್ನೋದನ್ನ ನೋಡ್ಬೋದು. ನಂತರದಲ್ಲಿ ಇವರ ಒಂದು ಆಡಳಿತದ ಅಡಿಯಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು, ಸರ್ ಮಿರ್ಜಾ ಇಸ್ಮಾಯಿಲ್ ಆಗಿರ್ಬೋದು, ಇವರ ದಿವಾನಗಿರಿಯಲ್ಲಿ ಮೈಸೂರು ಅನ್ನುವಂಥದ್ದು ಒಂದು ಅಪೂರ್ವವಾದಂತಹ ಯಶಸ್ಸನ್ನು ಪಡೆಯುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಇನ್ನು 1947ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬರುತ್ತೆ. ಸ್ವತಂತ್ರ ಬಂದ ನಂತರದಲ್ಲಿ ಮೈಸೂರು ಕೂಡ ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. 1947ರಲ್ಲಿ ಸ್ವತಂತ್ರ ಬಂದ ನಂತರದಲ್ಲಿ ಮೈಸೂರಿನಲ್ಲಿ ಮೈಸೂರು ಚಲೋ ಅನ್ನುವಂತಹ ಒಂದು ಚಳುವಳಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪ್ರಾರಂಭವಾಗುತ್ತೆ. ಈ ಚಳುವಳಿಯನ್ನು ನಡೆಸುವಂಥವ್ರು KC ರೆಡ್ಡಿ ಅಂತ ಹೇಳಿ. ಸೊ ಅವರೇನಾಗ್ತಾರೆ ಅಂದರೆ 1947ರ ನಂತರದಲ್ಲಿ ಮೈಸೂರು ವಿಭಾಗದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಈ ವಿಭಾಗದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿವಿಧ ರಾಜಮನೆತನಗಳು ಆಳ್ವಿಕೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಕೊಡಗು ಪ್ರದೇಶದಲ್ಲಿ ಅನೇಕ ರಾಜಮನೆತನಗಳು ಆಳ್ವಿಕೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಲೇರಿ ಮನೆತನವು 17ನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪನೆಯನ್ನು ಮಾಡುತ್ತೆ. ಸೊ ಬಿದನೂರು ಇವರ ಒಂದು ರಾಜಧಾನಿ ಆಗಿರುತ್ತೆ. ಹಾಲೇರಿ ಅರಸರಲ್ಲಿ ದೊಡ್ಡ ವೀರಪ್ಪ ಒಂದು ಪ್ರಸಿದ್ಧ ದೊರೆಯಾದರೆ ಚಿಕ್ಕ ವೀರರಾಜ ಅನ್ನುವರು ಕೊನೆಯ ಅರಸರಾಗಿರ್ತಾರೆ. ಇವರು ಬಹಳಷ್ಟು ದುರ್ಬಲ ಅರಸರಾಗಿದ್ದರಿಂದ ಬ್ರಿಟಿಷರು ಏನು ಮಾಡ್ತಾರೆ, ಇದರ ಲಾಭವನ್ನು ಪಡ್ಕೊಂಡು ಈ ಒಂದು ಪ್ರದೇಶದ ಆಡಳಿತವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡ್ಬೋದು. ಇನ್ನು ಸ್ವತಂತ್ರ ನಂತರ ಕೊಡಗು ಪ್ರತ್ಯೇಕ ರಾಜ್ಯವಾಗುತ್ತೆ. ಅಂದರೆ 1947ರ ನಂತರದಲ್ಲಿ ಕೊಡಗು ಪ್ರತ್ಯೇಕ ರಾಜ್ಯವಾಗುತ್ತೆ. ಇನ್ನು 1956ರಲ್ಲಿ ಮೈಸೂರು ರಾಜ್ಯ ಸ್ಥಾಪನೆ ಆಗುತ್ತೆ. ಆ ಸಂದರ್ಭದಲ್ಲಿ ಕೊಡಗನ್ನು ಮತ್ತೆ ಮೈಸೂರು ರಾಜ್ಯಕ್ಕೆ ವಿಲೀನ ಮಾಡ್ತಾರೆ. ಮೈಸೂರು ರಾಜ್ಯ 1973ರಲ್ಲಿ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಕೆಳದಿ ಸಂಸ್ಥಾನ ಮತ್ತೊಂದು ರಾಜಮನೆತನವಾಗಿದೆ. ಸೊ ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದಂತಹ ಒಂದು ವಿಚಾರವನ್ನು ನಾವು ಇತಿಹಾಸದಲ್ಲಿ ಗಮನಿಸಬಹುದು. ಇನ್ನು ಕರ್ನಾಟಕ ಕರಾವಳಿ ಪ್ರದೇಶವನ್ನು ತುಳುನಾಡು ಅಂತ ಹೇಳಿ ಕರೆಯಲಾಗುತ್ತೆ. ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಜಿಲ್ಲೆಗಳು ಒಳಗೊಂಡಂತಹ ಈ ಒಂದು ನಾಡಿನಲ್ಲಿ 7ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಅಳುಪರು ಅಂತ ಬರ್ತಾರೆ. ಅಳುಪರು. ಸೊ ಇವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಸೊ ಇವರ ಒಂದು ಕಾಲಘಟ್ಟದಲ್ಲಿ ಉದ್ಯಾವರ, ಮಂಗಲಮರ, ಉಂಚ ಮತ್ತು ಬನವಾಸಿಗಳು ಅಳುಪರ ರಾಜಧಾನಿಗಳಾಗಿದ್ದವು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ತುಳುನಾಡಿನಲ್ಲಿ ಅನೇಕ ಪಾಳೆಗಾರರು ಕೂಡ ಆಳ್ವಿಕೆಯನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಮತ್ತಿಗೆಯ ಚೌಟರು, ಬಂಗಾವಾಡಿಯ ಬಂಗರು, ಕಾರ್ಕಳದ ಭೈರವ ಅರಸರು, ಕಾಸರಗೂಡಿನ ಕುಂಬಳೆ ಅರಸರು ಅಂತ ಹೇಳಿ ನಾವು ನೋಡ್ಬೋದು. ಆದರೆ ಈ ಬ್ರಿಟಿಷರು ಕರಾವಳಿ ಪ್ರದೇಶವನ್ನು ಕೆನರಾ ಅಂತ ಹೇಳಿ ಕರೀತಾರೆ. 1801ರಲ್ಲಿ ಈ ಒಂದು ಪ್ರದೇಶವನ್ನು ಅವರು ವಶಪಡಿಸ್ಕೊಳ್ತಾರೆ. ಸೊ ಬ್ರಿಟಿಷರು ಕರಾವಳಿಯನ್ನು 1860ರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತೇಳಿ 2 ವಿಭಾಗಗಳನ್ನು ಮಾಡ್ತಾರೆ. ಆದರೆ 1997ರ ನಂತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಉಡುಪಿ ಜಿಲ್ಲೆಯನ್ನು ರಚಿಸಿದ್ದಾರೆ ಅನ್ನೋದನ್ನು ನೋಡ್ಬೋದು. ಸೊ ಪ್ರಸ್ತುತವಾಗಿ ನಮಗೆ ಕರಾವಳಿ ಪ್ರದೇಶ ಅಂತ ಹೇಳಿ ಬಂದಾಗ 3 ಜಿಲ್ಲೆಗಳನ್ನು ನಾವು ನೋಡಬೇಕಾಗತ್ತೆ. ಒಂದು ಉತ್ತರ ಕನ್ನಡ ಜಿಲ್ಲೆ ಬರುತ್ತೆ, ನಂತರ ಉಡುಪಿ ಬರುತ್ತೆ, ನಂತರ ದಕ್ಷಿಣ ಕನ್ನಡ ಜಿಲ್ಲೆ ಬರುತ್ತೆ. ಸೊ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ರಚನೆಯಾಗಿದ್ದು 1860ರಲ್ಲಿ. ಈ ದಕ್ಷಿಣ ಕನ್ನಡವನ್ನು ವಿಭಜಿಸಿ ಉಡುಪಿ ಜಿಲ್ಲೆಯನ್ನು 1997ರಲ್ಲಿ ರಚನೆಯನ್ನು ಮಾಡ್ತಾರೆ. ಇನ್ನು ಮೈಸೂರು ವಿಭಾಗದ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಇರುವಂಥ ಪ್ರತಿಯೊಂದು ಜಿಲ್ಲೆಯನ್ನು ನಾವು ಗಮನಿಸಿದ್ರೆ ಎಲ್ಲ ರೀತಿಯ ಹವಾಮಾನಗಳನ್ನು ಒಳಗೊಂಡಿರುವಂತಹ ಪ್ರದೇಶಗಳು ಇಲ್ಲಿದೆ. ಸೊ ಉಡುಪಿ ಮತ್ತು ದಕ್ಷಿಣ ಕನ್ನಡಗಳನ್ನು ತೆಗೆದುಕೊಂಡಾಗ ನಮಗೆ ಕರಾವಳಿ ಪ್ರದೇಶಗಳು ಕಂಡುಬರುತ್ತೆ. ನಮ್ಮ ಒಂದು ಕೊಡಗು ಮತ್ತು ಚಿಕ್ಕಮಗಳೂರು ಅಂತ ತೆಗೆದುಕೊಂಡ ಸಂದರ್ಭದಲ್ಲಿ ಪರ್ವತಗಳು, ದಟ್ಟ ಕಾಡುಗಳು ಎಲ್ಲವೂ ಬರುತ್ತೆ. ಸೊ ಹಾಗಾಗಿ ಇಲ್ಲಿನ ಒಂದು ವಾಯುಗುಣವನ್ನು ನಾವು ಉಷ್ಣವಲಯದ ಮಳೆ ಮಾರುತ ವಾತಾವರಣ ಅಂತ ಹೇಳಿ ನಾವು ಈ ಒಂದು ವಾಯುಗುಣವನ್ನು ಗುರುತಿಸ್ಬೋದಾಗಿರುತ್ತೆ. ಈ ವಿಭಾಗದಲ್ಲಿ ಹವಾಮಾನವು ತೀವ್ರ ಚಳಿ ಮತ್ತು ಸಾಧಾರಣ ಉಷ್ಣ ಹವಾಮಾನದಿಂದ ಕೂಡಿರುತ್ತೆ. ಮಂಡ್ಯ ಮತ್ತು ಮೈಸೂರು ವಿಭಾಗಗಳಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಒಣ ಹವಾಮಾನವನ್ನು ನಾವು ನೋಡ್ಬೋದು. ಸೊ ಈ ವಿಭಾಗದಲ್ಲಿ ಉಡುಪಿ ಜಿಲ್ಲೆಯು ಅತಿ ಹೆಚ್ಚು ಮಳೆಯನ್ನು ಪಡ್ಕೊಂಡ್ರೆ ಮಂಡ್ಯ ಜಿಲ್ಲೆಯು ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿನ
ಇನ್ನು ಕೃಷಿಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ರಾಗಿ, ಭತ್ತ, ಉದ್ದು, ಹೆಸರು, ಹುರುಳಿಕಾಳು, ಜೋಳವನ್ನು ಬೆಳೀತಾರೆ. ಇನ್ನು ವಾಣಿಜ್ಯ ಬೆಳೆಗಳನ್ನು ನೋಡೋದಾದರೆ ಕಾಫಿ, ಕಬ್ಬು, ತಂಬಾಕು, ಅಡಿಕೆ, ಏಲಕ್ಕಿ, ಕಿತ್ತಳೆ ಹಣ್ಣು, ವಿಳ್ಯದೆಲೆ ಮತ್ತು ಪೈನಾಪಲ್, ಗೋಡಂಬಿಯನ್ನು ಬೆಳೀತಾರೆ. ಸೊ ಭಾರತದಲ್ಲಿ ಕಾಫಿಯನ್ನು ಮೊದಲು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಸಲಾಯಿತು ಅಂತಲೂ ಕೂಡ ನಾವು ನೋಡ್ತೀವಿ. ಹಾಗೆ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಿತ್ತಳೆ ಹಣ್ಣನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಈ ಒಂದು ಪ್ರಾಕೃತಿಕ ಸಂಪನ್ಮೂಲ ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ಮೈಸೂರು ವಿಭಾಗ ಅನ್ನುವಂಥದ್ದು ಬಹಳಷ್ಟು ಸಮೃದ್ಧವಾದಂಥ ವಿಭಾಗ ಅಂತ ಹೇಳ್ಬೋದು. ಸೊ ಕೊಡಗು, ದಕ್ಷಿಣ ಕನ್ನಡ, ಮೈಸೂರು, ಚಿಕ್ಕಮಗಳೂರು ಈ ಒಂದು ವಿಭಾಗಗಳಲ್ಲಿ ನಾವು ವಿವಿಧ ಬಗೆಯ ಅರಣ್ಯಗಳನ್ನು ಕೂಡ ನಾವು ನೋಡ್ತೀವಿ. ಅರಣ್ಯಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ತೇಗ, ಶ್ರೀಗಂಧ, ಹೊಂಗೆ, ನಂದಿ, ಮತ್ತಿ ಈ ಒಂದು ಮರಗಳನ್ನು ಅಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಅರಣ್ಯ ಪ್ರದೇಶ ಅಂತ ಹೇಳಿ ಬಂದಾಗ ಅಲ್ಲಿ ಕಿರು ಅರಣ್ಯ ಉತ್ಪನ್ನಗಳು ಕೂಡ ಮಾಡಲಾಗುತ್ತೆ. ಸೊ ಉದಾಹರಣೆಗೆ ಜೇನುತುಪ್ಪ ಆಗಿರ್ಬೋದು, ಮೇಣ, ಕಾಡು ಹಣ್ಣು ಇವುಗಳನ್ನು ನಾವೊಂದು ಕಿರು ಉತ್ಪನ್ನಗಳು ಅಂತ ಹೇಳ್ಬೋದು. ಇನ್ನು ಮೈಸೂರು ವಿಭಾಗದಲ್ಲಿ ಕಂಡುಬರುವಂತಹ ಬೆಟ್ಟಗಳನ್ನು ನಾವು ನೋಡ್ತಾ ಹೋದರೆ ಸುಬ್ರಹ್ಮಣ್ಯ ಬೆಟ್ಟ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಮುಳ್ಳಯ್ಯನಗಿರಿ, ಕೆಮ್ಮಣ್ಣಗುಂಡಿ, ಚಾಮುಂಡಿ ಬೆಟ್ಟ, ಶ್ರವಣಬೆಳಗೊಳದ ಚಂದ್ರಗಿರಿ ಮತ್ತು ಇಂದ್ರಗಿರಿ ಅನ್ನುವಂತಹ ಬೆಟ್ಟಗಳು. ಸೊ ಇದರಲ್ಲಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಏನಿದೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 365 ದಿನವೂ ಕೂಡ ಹಿಮದಿಂದ ಆವೃತವಾಗಿರುವಂತಹ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಇನ್ನು ಮುಳ್ಳಯ್ಯನಗಿರಿ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಇದು ನಮ್ಮ ಕರ್ನಾಟಕ ರಾಜ್ಯದ ಅತಿ ಎತ್ತರವಾದಂಥ ಶಿಖರ ಅಂತ ಹೇಳ್ಬೋದು. ಇನ್ನು ಚಾಮುಂಡೇಶ್ವರಿ ಬೆಟ್ಟ ಕೂಡ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಅಂತ ಹೇಳಿ ನೋಡ್ಬೋದು. ಇನ್ನು ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಗಂಗರ ಒಂದು ಆಳ್ವಿಕೆಯ ಟೈಮಲ್ಲಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಮತ್ತು ಇದೊಂದು ಜೈನರ ಒಂದು ಕೇಂದ್ರವಾಗಿದೆ ಅಂತಲೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಅರಣ್ಯ ಪ್ರದೇಶದಲ್ಲಿ ನಾವು ಹುಲಿ, ಚಿರತೆ, ಕಾಡು ನಾಯಿ, ಜಿಂಕೆ, ನರಿ, ಕಾಡೆಮ್ಮೆ ವಿವಿಧ ಬಗೆಯ ಒಂದು ಪ್ರಾಣಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಮೈಸೂರು ಜಿಲ್ಲೆಯ ಬನ್ನೂರು ಅಂತ ಹೇಳಿ ನಾವು ಕೇಳಿರ್ತೀವಿ. ಸೊ ಈ ಬನ್ನೂರಿನಲ್ಲಿ ಬನ್ನೂರು ಕುರಿ, ಬನ್ನೂರು ಟಗರು ಅನ್ನುವಂತಹ ತಳಿಗಳು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ಇಡೀ ದೇಶದಲ್ಲೇ ಫೆಲ್ಸೈಟ್ ಅನ್ನುವಂತಹ ಅದಿರು ಸಿಗುವಂಥದ್ದು ಕೇವಲ ನಮ್ಮ ಮೈಸೂರಿನಲ್ಲಿ ಅಂತ ಹೇಳಿ ನಾವು ನೋಡ್ಬೋದು. ಈ ವಿಭಾಗದಲ್ಲಿ ಕಂಡುಬರುವಂಥ ಪ್ರಸಿದ್ಧ ನದಿಗಳನ್ನು ನಾವು ನೋಡಿದ್ರೆ ಕಾವೇರಿ, ಹೇಮಾವತಿ, ಹಾರಂಗಿ, ನೇತ್ರಾವತಿ, ಕುಮಾರಧಾರ, ವೇದಾವತಿ, ಕಪಿಲ ಮತ್ತು ಯುಗಚಿ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಅನೇಕ ಪ್ರಸಿದ್ಧ ಜಲಪಾತಗಳನ್ನು ಕೂಡ ನೋಡ್ತೀವಿ. ಗಗನಚುಕ್ಕಿ, ಬರ್ಚುಕ್ಕಿ, ಹಬ್ಬೆ ಫಾಲ್ಸು, ಇರ್ಪು ಜಲಪಾತ ಮತ್ತು ಹೆಬ್ಬೆ ಫಾಲ್ಸ್ ಅಂತ ಹೇಳಿ. ಸೊ ನಂತರ ಇನ್ನು ಈ ಒಂದು ಮೈಸೂರು ವಿಭಾಗದಲ್ಲಿ ನಾವೀಗ ಆಲ್ರೆಡಿ ನೋಡಿರುವ ಹಾಗೆ ಕರಾವಳಿ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಬಹಳಷ್ಟು ಬಂದರುಗಳನ್ನು ನಾವು ನೋಡ್ತೀವಿ. ಹಾಗೆ ಈ ಒಂದು ಬಂದರುಗಳು ಮೀನುಗಾರಿಕೆಗೆ ಹೆಸರುವಾಸಿಗೆ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಸಂಸ್ಕರಿಸಿದ ಮೀನನ್ನು ರಫ್ತು ಮಾಡಲಾಗುತ್ತೆ. ಕೊಡಗು ಮತ್ತು ಚಿಕ್ಕಮಗಳೂರು ಮತ್ತು ಮೈಸೂರು ಜಿಲ್ಲೆಗಳು ಮರಗಳ ದಿಮ್ಮಿಗಳ ಮಾರಾಟದ ಕೇಂದ್ರಗಳಾಗಿರುತ್ತೆ ಅನ್ನೋದನ್ನು ನಾವು ನೋಡಬಹುದು. ಇನ್ನು ಈ ವಿಭಾಗದ ಅರಣ್ಯಗಳು, ವನ್ಯಮೃಗಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡ್ತಾ ಹೋದರೆ ಮೈಸೂರು ಅರಣ್ಯಗಳ ನಾಡು ಅಂತ ಹೇಳ್ಬೋದು. ಮೈಸೂರು, ಕೊಡಗು, ಚಿಕ್ಕಮಗಳೂರು, ಹಾಸನ ಮುಂತಾದ ಜಿಲ್ಲೆಗಳು ವೈವಿಧ್ಯಮಯವಾದಂಥ ದಟ್ಟ ಅರಣ್ಯ ಪ್ರದೇಶಗಳನ್ನು ಕೂಡ ಒಳಗೊಂಡಿರುತ್ತೆ. ಅದರಲ್ಲಿ ಬಂಡೀಪುರ, ನಾಗರಹೊಳೆ, ಮಹದೇಶ್ವರ ಬೆಟ್ಟ, ಪುಷ್ಪಗಿರಿ ಮುಂತಾದ ಪ್ರಸಿದ್ಧ ಅರಣ್ಯ ಪ್ರದೇಶಗಳನ್ನು ಕೂಡ ನಾವು ನೋಡ್ಬೋದು. ಇನ್ನು ಇಲ್ಲಿ 16 ಬಗೆಯ ಕಿರು ಅರಣ್ಯ ಉತ್ಪನ್ನಗಳು ಕೂಡ ದೊರೆಯುತ್ತೆ. ಸೊ ಇಲ್ಲಿ ಸಾವಿರಾರು ಬುಡಕಟ್ಟು ಜನರು ಈ ಒಂದು ದಟ್ಟ ಅರಣ್ಯಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಂದು ಕಿರು ಅರಣ್ಯ ಉತ್ಪನ್ನಗಳೇನಾಗಿರುತ್ತೆ ಅಂದರೆ ಆಹಾರದ ಮೂಲವಾಗಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಬುಡಕಟ್ಟು ಜನಾಂಗಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಮೈಸೂರು ವಿಭಾಗದ ಜಿಲ್ಲೆಗಳು ಮತ್ತು ಅನೇಕ ಬುಡಕಟ್ಟು ಸಮುದಾಯಗಳಿಗೆ ನೆಲೆಯಾಗಿದೆ. ಅದರಲ್ಲೂ ಜೇನು ಕುರುಬರು ಅನ್ನುವಂತಹ ಬುಡಕಟ್ಟು ಜನಾಂಗ ನಮಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ನೆಲೆಸಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಇನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೊರಗ ಸಮುದಾಯ ನೆಲೆಸಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂಥ ಬುಡಕಟ್ಟು ಸಮುದಾಯ ಅಂತ ಹೇಳಿದ್ರೆ ಅದು ಮಲೆಕುಡಿಯರು ಅಂತ ಹೇಳಿ. ಸೊ ಇವರು ಕೊಡಗುನಲ್ಲೂ ಕಂಡುಬರ್ತಾರೆ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕಂಡುಬರ್ತಾರೆ. ಇನ್ನು ಚಾಮರಾಜನಗರ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ನಾವು ಸೋಲಿಗರು ಅನ್ನುವಂತಹ ಬುಡಕಟ್ಟು ಜನಾಂಗ ನೆಲೆಸಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ವಿಭಾಗದಲ್ಲಿ ನಾವು ಅಕ್ಕಿಪಿಕ್ಕಿ ಜನಾಂಗವನ್ನು, ಎರವರು ಜನಾಂಗವನ್ನು, ಹಲಸರು ಜನಾಂಗವನ್ನು ಹಾಗೂ ಮೇದರು ಬುಡಕಟ್ಟು ಜನಾಂಗಗಳು ವಾಸವನ್ನು ಮಾಡುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ.
ಓಕೆ, ಎಸ್. ಹುಲಿ ನಮ್ಮ ರಾಷ್ಟ್ರ ಪ್ರಾಣಿ. ಹುಲಿ ಸಂರಕ್ಷಣಾ ಯೋಜನೆಯನ್ನು ನಮ್ಮ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಜಾರಿಯಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶವನ್ನು ನೋಡ್ಬೋದು. ಅದರಲ್ಲಿ 3 ಹುಲಿ ಸಂರಕ್ಷಿತ ಪ್ರದೇಶ ನಮಗೆ ಮೈಸೂರು ವಿಭಾಗದಲ್ಲಿ ಕಂಡುಬರುತ್ತೆ. ಅದು ಬಂಡೀಪುರ, ನಾಗರಹೊಳೆ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶಗಳು ಅಂತ ಹೇಳ್ಬೋದು. ಸೊ ಇದೇ ರೀತಿಯಲ್ಲಿ ಆನೆಗಳ ಸಂರಕ್ಷಣಾ ಯೋಜನೆಯು ಕೂಡ ನಮ್ಮ ರಾಜ್ಯದಲ್ಲಿ ಅನುಷ್ಠಾನಗೊಂಡಿದೆ. ಆನೆಗಳ ದಂತಕ್ಕಾಗಿ, ಹುಲಿ ಚರ್ಮಕ್ಕಾಗಿ ಅವುಗಳನ್ನು ಅಕ್ರಮವಾಗಿ ಕೊಲ್ಲಲಾಗ್ತಾ ಇದೆ. ಸೊ ಅದನ್ನು ತಡೆದು ಅವುಗಳ ಸಂತತಿಯನ್ನು ರಕ್ಷಿಸುವ ಉದ್ದೇಶದಿಂದ ಹುಲಿ ಸಂರಕ್ಷಣಾ ಯೋಜನೆ ಮತ್ತು ಆನೆ ಸಂರಕ್ಷಣಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯಗಳನ್ನು ನೋಡಿದ್ರೆ ನಮ್ಮ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಓಕೆ, ಸೊ ಈ ವಿಭಾಗದಲ್ಲಿ ನಾವು ಅತಿ ಹೆಚ್ಚು ವನ್ಯಮೃಗಧಾಮಗಳು ಮತ್ತು ಪಕ್ಷಿ ಸಂರಕ್ಷಣಾ ಧಾಮಗಳನ್ನು ಕೂಡ ನೋಡ್ಬೋದು. ಅದರಲ್ಲಿ ರಂಗನತಿಟ್ಟು ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ ಮತ್ತು ಕೊಕ್ಕರಬೆಳ್ಳೂರು ಪಕ್ಷಿಧಾಮಗಳನ್ನು ನೋಡಿದ್ರೆ, ಮೇಲುಕೋಟೆ ವನ್ಯಮೃಗಧಾಮ ಮತ್ತು ಕಾವೇರಿ ವನ್ಯಮೃಗಧಾಮ ಮತ್ತು ಮಹದೇಶ್ವರ ವನ್ಯಮೃಗಧಾಮಗಳನ್ನು ನಾವು ನೋಡ್ಬೋದು. ಇನ್ನು ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ನಾವು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ನೋಡ್ತೀವಿ. ಸೊ ಇದನ್ನು ನಾವು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕೂಡ ಕರಿತೀವಿ. ಹಾಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ನೋಡ್ತೀವಿ. ಇನ್ನು ಈ ಒಂದು ವಿಭಾಗದ ಕೃಷಿ ಮತ್ತು ಉದ್ದಿಮೆಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯು ರೇಷ್ಮೆ ಬೆಳೆಗೆ, ಕೊಡಗು, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು ಕಾಫಿ ತೋಟಗಳಿಗೆ, ಮಂಡ್ಯ ಜಿಲ್ಲೆಯು ಕಬ್ಬು ಬೆಳೆಗೆ, ಸೊ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಮೆಣಸು, ಗೋಡಂಬಿ, ರಬ್ಬರ್ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ. ಇನ್ನು ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತೆ. ಕೃಷಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆಯನ್ನು ಕೂಡ ನಾವು ನೋಡ್ತೀವಿ. ಇನ್ನು ತೋಟಗಾರಿಕೆಗಳ ಸಂಯುಕ್ತ ಚಟುವಟಿಕೆಗಳನ್ನು ಕೂಡ ನಾವು ಇಲ್ಲಿ ನೋಡಲಾಗುತ್ತೆ. ಇನ್ನು ಈ ವಿಭಾಗದ ಬೆಳೆಗಳು ಅಂತ ಬಂದಾಗ ಭತ್ತ, ರಾಗಿ, ಜೋಳ, ಅವರೆ, ಹೆಸರು, ಉದ್ದು ಅಂತ ಹೇಳ್ಬೋದು. ಇನ್ನು ವಾಣಿಜ್ಯ ಬೆಳೆಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ತಂಬಾಕು, ಕಾಫಿ, ಗೋಡಂಬಿ, ಅಡಕೆ, ಆಲೂಗಡ್ಡೆ, ಕಬ್ಬು, ಹತ್ತಿ, ಕಿತ್ತಳೆ, ತೆಂಗು ಇವುಗಳನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಇನ್ನು ಈ ಒಂದು ಮೈಸೂರು ವಿಭಾಗದಲ್ಲಿ ಕೃಷಿಗೆ 4 ಯೋಜನೆಗಳಿಂದ ನೀರಾವರಿ ದೊರೆಯುತ್ತೆ ಅನ್ನೋದನ್ನು ನೋಡ್ಬೋದು. ಅದರಲ್ಲಿ ಕೃಷ್ಣರಾಜ ಸಾಗರ, ಹಾರಂಗಿ, ಹೇಮಾವತಿ ಮತ್ತು ಕಬಿನಿ ನೀರಾವರಿ ಯೋಜನೆಗಳಿಂದ ಇಲ್ಲಿನ ಕೃಷಿಗೆ ನೀರಾವರಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಬಹಳಷ್ಟು ಅದ್ಭುತವಾಗಿ ಕೃಷಿಯನ್ನು ಮಾಡಲಾಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಇದ್ರ ಜೊತೆಗೆ ಕೃಷಿಯ ಬೆಳವಣಿಗೆಗೆ ಒಂದು ಸಹಾಯ ಆಗಬೇಕು ಅಂತ ಹೇಳಿ ಕೃಷಿ ಫಾರಂಗಳನ್ನು ಮತ್ತು ಕೃಷಿ ಕಾಲೇಜುಗಳನ್ನು ಕೂಡ ಈ ವಿಭಾಗದಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ. ಇನ್ನು ಕೈಗಾರಿಕಾ ಕೇಂದ್ರಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ವಿಭಾಗದಲ್ಲಿ ಬೃಹತ್ ಉದ್ದಿಮೆಗಳು ಬಹಳಷ್ಟು ಕಡಿಮೆ, ಆದರೆ ಸಣ್ಣ ಸಣ್ಣ ಒಂದು ಉದ್ದಿಮೆಗಳನ್ನು ನಾವು ಕೈಗಾರಿಕೆಗಳನ್ನು ಈ ವಿಭಾಗದಲ್ಲಿ ನೋಡಬಹುದು. ಸೊ ಉದಾಹರಣೆಗೆ ಔಷಧಿ ಕಾರ್ಖಾನೆ, ಕಾಫಿ ಕ್ಯೂರಿಂಗ್ ಉದ್ದಿಮೆಗಳು, ಆಹಾರ ಸಂಸ್ಕರಣಾ ಘಟಕ, ರಸಗೊಬ್ಬರ, ಮಂಗಳೂರಿನ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ, ನಂತರದಲ್ಲಿ ಸಕ್ಕರೆ ಕಾರ್ಖಾನೆ ಮತ್ತು ಕ್ಯಾಂಪ್ಸ್ಕೋ ಚಾಕ್ಲೇಟ್ ಕಾರ್ಖಾನೆ, ನಂತರ ಸಿಮೆಂಟ್ ಉದ್ಯಮ, ಈ ಒಂದು ಉದ್ಯಮಗಳು ನಮಗೆ ಮೈಸೂರು ವಿಭಾಗದಲ್ಲಿ ಕಂಡುಬರುತ್ತೆ. ಇನ್ನು ಈ ವಿಭಾಗದ ಕಲೆ, ಸಾಹಿತ್ಯ, ಸಂಗೀತ, ಜನಪದವನ್ನು ನೋಡ್ತಾ ಹೋದರೆ ಈ ವಿಭಾಗವು ಈ ಒಂದು ಕಲೆ, ಸಾಹಿತ್ಯ, ನಾಟಕ, ನೃತ್ಯ ಈ ಎಲ್ಲ ಕಲೆಗಳಿಂದ ತುಂಬಿರುವಂತಹ ಒಂದು ಅದ್ಭುತವಾದ ಶ್ರೀಮಂತವಾದ ವಿಭಾಗ ಅಂತ ಹೇಳ್ಬೋದು. ಸೊ ಮೈಸೂರು ನಗರವನ್ನು ನಾವು ಒಂದು ಕಲೆಯ ತವರೂರು ಅಂತ ಹೇಳಿ ಕರಿತೀವಿ, ಜೊತೆಗೆ ಸಾಂಸ್ಕೃತಿಕ ನಗರಿ ಅಂತಲೂ ಕೂಡ ಕರಿತೀವಿ. ಸೊ ಕರಾವಳಿ ಜಿಲ್ಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಕ್ಷಗಾನ ಬಯಲಾಟಕ್ಕೆ ಹೆಸರುವಾಸಿಯನ್ನು ಪಡ್ಕೊಂಡಿದೆ. ಯಕ್ಷಗಾನವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಕೂಡ ಗಳಿಸಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಈ ಒಂದು ಮೈಸೂರು ವಿಭಾಗದಲ್ಲಿ ಕಂಡುಬರುವಂತಹ ಜನಪದ ಕಲೆಗಳನ್ನು ನೋಡ್ತಾ ಹೋದರೆ ಕಂಸಾಲೆ ಕುಣಿತ, ಚೌಡಿಕೆ ಕಲೆ, ವೀರಗಾಸೆ, ಪಟ ಕುಣಿತ ಮತ್ತು ನಂದಿಕೋಲು ಅನ್ನುವಂತಹ ಜನಪದ ಕಲೆಗಳನ್ನು ನಾವು ನೋಡ್ಬೋದು. ಇನ್ನು ಕೊಡವರ ಉತ್ತರಿ ಹಬ್ಬವನ್ನು ನೋಡ್ಬೋದು, ಕರಾವಳಿ ಜಿಲ್ಲೆಗಳಲ್ಲಿ ಭೂತಾರಾಧನೆಯನ್ನು ನೋಡ್ಬೋದು, ಕಂಬಳವನ್ನು ನೋಡ್ಬೋದು. ಹೀಗೆ ವಿಶಿಷ್ಟವಾದಂತಹ ಜನಪ್ರಿಯ ಆಚರಣೆಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಮೈಸೂರು ಅರಮನೆ ಕಲೆ, ನೃತ್ಯ, ಸಂಗೀತಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡುತ್ತೆ. ಅದರ ಜೊತೆಗೆ ಭರತನಾಟ್ಯ, ನಾಟಕ, ಸಂಗೀತ, ನಾಟಕಗಳಿಗೂ ಕೂಡ ಅರಮನೆಯು ಪ್ರೋತ್ಸಾಹವನ್ನು ನೀಡುತ್ತೆ ಅಂತ ಹೇಳಿ ನೋಡ್ಬೋದು. ಇನ್ನು ಮೈಸೂರು ನಗರದಲ್ಲಿ ಸರ್ಕಾರಿ ಅನುದಾನಿತ ನಾಟಕ ತಂಡ ರಂಗಾಯಣವನ್ನು ಸ್ಥಾಪನೆಯನ್ನು ಮಾಡಲಾಗಿದೆ. ಸೊ ಇದು ವರ್ಷ ಪೂರ್ತಿ ನಾಟಕಗಳನ್ನು ಸಿದ್ಧಪಡಿಸಿ ಪ್ರದರ್ಶನವನ್ನು ನೀಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು.
ಸೊ ಈಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ರಂಗಾಯಣ ಕೇಂದ್ರಗಳನ್ನು ಆರಂಭ ಮಾಡಲಾಗಿದೆ. ಸೊ ಮೈಸೂರಿನಲ್ಲಿ ಒಂದು ಬೃಹತ್ ಕಲಾಮಂದಿರವನ್ನು ಕೂಡ ಕಟ್ಟಲಾಗಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ನಂತರ ಮೈಸೂರು ವಿಭಾಗದ ಜಿಲ್ಲೆಗಳು ಅನೇಕ ಪ್ರಸಿದ್ಧ ಸಾಹಿತಿಗಳ ಒಂದು ತಾಣವಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಹಾಸನದ ರಾಜಾರಾವ್ ಮತ್ತು ಆರ್.ಕೆ. ನಾರಾಯಣ್ ಇವರು ಇಂಗ್ಲಿಷ್ನಲ್ಲಿ ಒಂದು ಪ್ರಸಿದ್ಧ ಕಾದಂಬರಿಗಾರರು ಅಂತ ಹೇಳಿ ನೋಡ್ಬೋದು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಶಿವರಾಮ್ ಕಾರಂತರವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಇನ್ನು ಕನ್ನಡದ ಭಾವಗೀತೆಗಳಿಗೆ ಜೀವ ತುಂಬಿದಂತಹ ಕೆ.ಎಸ್. ನರಸಿಂಹಸ್ವಾಮಿಯವರು ಮೈಸೂರು ಜಿಲ್ಲೆಯವರು ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರಾಗಿರ್ಬೋದು, ಎಂ. ಗೋಪಾಲಕೃಷ್ಣ ಅಡಿಗರು, ಬಿ.ಎಂ. ಶ್ರೀಕಂಠಯ್ಯ, ಹೀಗೆ ಬಹಳಷ್ಟು ಸಾಹಿತಿಗಳು ಈ ಒಂದು ಮೈಸೂರು ವಿಭಾಗದಲ್ಲಿ ಕಂಡು ಬರ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಸಂಗೀತ ಕ್ಷೇತ್ರದ ದಿಗ್ಗಜರು ಅಂತ ಹೇಳಿ ನಾವು ಆರ್.ಕೆ. ಶ್ರೀಕಾಂತನ್ ಅವರನ್ನು, ವೀಣೆ ಶೇಷಣ್ಣ ಅವರನ್ನು, ಪಿಟೀಲ್ ಚೌಡಯ್ಯ ಅವರನ್ನು ಕರಿಬಹುದಾಗಿರುತ್ತೆ. ಇನ್ನು ಆಧುನಿಕ ಪೂರ್ವ ಸಾಹಿತ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಸಂಚಿ ಹೊನ್ನಮ್ಮ, ರತ್ನಾಕರ ವರ್ಣಿ ಮತ್ತು ಸಿಂಗರಾಯರವರನ್ನು ಮೈಸೂರು ವಿಭಾಗಕ್ಕೆ ಸೇರಿದಂತಹ ಸಾಂಸ್ಕೃತಿಕ ಸಾಧಕರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಫೀಲ್ಡ್ ಮಾರ್ಷಲ್ ಕೆ.ಎಂ. ಕರಿಯಪ್ಪ ಆಗಿರ್ಬೋದು, ಜನರಲ್ ಕೆ.ಎಸ್. ತಿಮ್ಮಯ್ಯ ಆಗಿರ್ಬೋದು. ಸೊ ಇವರು ರಾಷ್ಟ್ರಕ್ಕೆ ಕೀರ್ತಿ ತಂದಂತಹ ದಂಡಾಧಿಕಾರಿಗಳು ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ ನ್ಯಾಯದ ಅಧಿಕಾರರಾದಂತಹ ದೇವರಾಜ ಅರಸರವರು ಕೂಡ ಈ ಒಂದು ವಿಭಾಗಕ್ಕೆ ಸೇರಿದವರು ಅಂತ ಹೇಳ್ಬೋದು. ಸೊ ದೇವರಾಜ ಅರಸರವರು 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಆದಂಥ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು ಅಂತ ಹೇಳಿ ನೋಡ್ಬೋದು. ಇನ್ನು ಮೈಸೂರು ವಿಭಾಗದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಮೈಸೂರು ಒಂದು ಶಿಕ್ಷಣ ಕೇಂದ್ರವಾಗಿರುತ್ತೆ. ಸೊ ಈ ವಿಭಾಗದಲ್ಲಿ ಸಾಕ್ಷರತೆಯ ಮಟ್ಟವೂ ಕೂಡ ಉತ್ತಮವಾಗಿರುತ್ತೆ ಮತ್ತು ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಪ್ರೋತ್ಸಾಹ ಸಿಕ್ಕಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಇನ್ನು ಮೈಸೂರು ವಿಶ್ವವಿದ್ಯಾನಿಲಯವು 1916ರಲ್ಲಿ ಆರಂಭ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಈ ವಿಭಾಗದ ಜಿಲ್ಲೆಗಳಲ್ಲಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ಬಹಳಷ್ಟಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಂಗಳೂರು ಯೂನಿವರ್ಸಿಟಿ ಇದೆ, ಜೊತೆಗೆ ಖಾಸಗಿ ಯೂನಿವರ್ಸಿಟಿಗಳನ್ನು ಕೂಡ ನೋಡ್ಬೋದು. ಇನ್ನು ಮೈಸೂರು ನಗರದಲ್ಲಿ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯವು ಕೂಡ ಇರೋದನ್ನು ನಾವು ನೋಡ್ಬೋದು. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಧರ್ಮಸ್ಥಳ ಮತ್ತು ಮಣಿಪಾಲ್ ಸಂಸ್ಥೆಗಳು ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಗಮನಿಸ್ಬೋದು. ಈ ವಿಭಾಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಜಿಲ್ಲಾ ಆಸ್ಪತ್ರೆಗಳನ್ನು ನೋಡ್ತೀವಿ. ಸೊ ಈ ಜಿಲ್ಲಾ ಆಸ್ಪತ್ರೆಗಳು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಮತ್ತು ಸೇವೆಯನ್ನು ಒದಗಿಸುವಂತಹ ಆರೋಗ್ಯ ಉಪಕೇಂದ್ರಗಳನ್ನು ಕೂಡ ಸ್ಥಾಪನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಇನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತ ವಿಭಾಗವಾದಂತಹ ಮೈಸೂರು ಪ್ರಕೃತಿ ಸಂಪತ್ತು, ಸಮೃದ್ಧ ನದಿಗಳು, ದಟ್ಟವಾದ ಅರಣ್ಯಗಳು, ವೈವಿಧ್ಯಮಯವಾದಂತಹ ವನ್ಯಪ್ರಾಣಿಗಳು, ಜಲಪಾತಗಳು, ಕಲೆ, ವಾಸ್ತು ವೈಭವ, ಸಾಹಿತ್ಯ ಕಲೆಗಳ ಒಂದು ತವರೂರಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಮಂಡ್ಯ ಜಿಲ್ಲೆಯು ಸಕ್ಕರೆಗೆ ಪ್ರಸಿದ್ಧಿಯಾದರೆ ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳು ಕಾಫಿಗೆ ಪ್ರಸಿದ್ಧಿಯಾಗಿದೆ. ಯಕ್ಷಗಾನ ಕಲೆಗೆ ಕರಾವಳಿ ಪ್ರಸಿದ್ಧಿಯಾದರೆ ಕಂಸಾಲೆ ಕುಣಿತಕ್ಕೆ ನಮ್ಮ ಚಾಮರಾಜನಗರ ಪ್ರಸಿದ್ಧಿಯಾಗಿದೆ ಅನ್ನೋದನ್ನು ನಾವು ನೋಡಬಹುದು. ಇನ್ನು ದೇವಾಲಯಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ನಾವು ಸೋಮನಾಥಪುರ, ಬೇಲೂರು ಚೆನ್ನಕೇಶವ ದೇವಾಲಯಗಳಲ್ಲಿ ನಾವು ಮದನಿಕೆಯರ ಒಂದು ವಿಗ್ರಹಗಳನ್ನು ನಾವು ನೋಡಿದ್ರೆ, ಶ್ರವಣ ಬೆಳಗೊದಲ್ಲಿರುವಂತಹ ಗೊಮ್ಮಟೇಶ್ವರ ಏಕಶಿಲಾ ವಿಗ್ರಹವಾಗಿದೆ ಅಂತ ಹೇಳಿ ನೋಡ್ಬೋದು. ಹಳೆಬೀಡು ಮತ್ತು ಮೂಡಬಿದಿರೆಯಲ್ಲಿ ಇರುವಂತಹ ಒಂದು ದೇವಾಲಯಗಳು ವಿಶ್ವವಿಖ್ಯಾತ ಕಲಾಕುಸುರಿ ಮೆರೆದಿರುವಂತಹ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಕಾವೇರಿ ನದಿಯು ನಮ್ಮ ರಾಜ್ಯದ ಜೀವನದಿ ಅಂತ ಹೇಳ್ಬೋದು. ಇದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ 320 ಕಿಲೋಮೀಟರ್ಗಳ ಉದ್ದದ ಕರಾವಳಿ ತೀರವನ್ನು ಕೂಡ ನೋಡ್ತೀವಿ. ಹಾಗೆ ಮೀನುಗಾರಿಕೆ, ಬಂದರು, ಸಮುದ್ರದ ಮೇಲಿನ ಸಾಹಸ ಕ್ರೀಡೆಗಳು, ಶೈಕ್ಷಣಿಕ ಕೇಂದ್ರಗಳನ್ನು ಕೂಡ ಈ ಒಂದು ವಿಭಾಗದಲ್ಲಿ ನಾವು ನೋಡಬಹುದು. ಇನ್ನು ಈ ಒಂದು ವಿಭಾಗದ ಸ್ವತಂತ್ರ ಹೋರಾಟಗಾರರನ್ನು ನಾವು ನೋಡೋದಾದರೆ ಈ ವಿಭಾಗದ ಜಿಲ್ಲೆಗಳು ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವು. ಗಾಂಧೀಜಿಗೆ ಪ್ರಿಯವಾಗಿದ್ದಂತಹ ಖಾದಿ ಕೇಂದ್ರಗಳು ಕೂಡ ಮತ್ತು ಗೃಹ ಕೈಗಾರಿಕೆಗಳು ಕೂಡ ಇಲ್ಲಿ ವ್ಯಾಪಕವಾಗಿ ಚಾಲನೆಯಲ್ಲಿದ್ದವು ಅಂತ ಹೇಳಿ
ನಾವು ನೋಡ್ಬೋದು. ಮಂಗಳೂರಿನ ಕುದ್ಮಲ್ ರಂಗರಾವ್ ಅವರು ಅಸ್ಪೃಶ್ಯತೆ ನಿವಾರಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ಅನ್ನುವಂತಹ ವಿಚಾರವನ್ನು ನಾವು ನೋಡಿದ್ರೆ, ಮತ್ತೊಂದು ಕಡೆ ತಗಡೂರು ರಾಮಚಂದ್ರ ರಾವ್ರವರು ಗಾಂಧೀಜಿಯವರ ಅನುಯಾಯಿಗಳಾಗಿದ್ದರು ಮತ್ತು ಇವರು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಟವನ್ನು ಮಾಡಿದ್ರು ಅನ್ನುವಂತಹ ವಿಷಯವನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ನಂತರದಲ್ಲಿ ಸ್ವತಂತ್ರದ ಹೋರಾಟದಲ್ಲಿ ಭಾಗವಹಿಸಿದಂತಹ ಬಹಳಷ್ಟು ಹೋರಾಟಗಾರರನ್ನು ನಾವು ಈ ಒಂದು ವಿಭಾಗದಲ್ಲಿ ನೋಡ್ಬೋದು. ಅನೇಕರು ಕರ್ನಾಟಕ ಏಕೀಕರಣದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಹೀಗೆ ಮೈಸೂರು ವಿಭಾಗದ ಜಿಲ್ಲೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರನ್ನು ಪಡ್ಕೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇನ್ನು ವಿಶ್ವವಿಖ್ಯಾತವಾದಂತಹ ಮೈಸೂರು ದಸರಾ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯವಾಗಿರುವಂತಹ ಒಂದು ಉತ್ಸವವಾಗಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಓಕೆ, ಸೊ ಇಲ್ಲಿವರೆಗೂ ನಾವು ಮೈಸೂರು ಕಂದಾಯ ವಿಭಾಗದ ಕುರಿತಾದಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅಧ್ಯಯನವನ್ನು ಮಾಡಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನುಳಿದಂತಹ 2 ಕಂದಾಯ ವಿಭಾಗಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಸೊ ಇಲ್ಲಿವರೆಗೂ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.